ಟು ಸೌ ವ್ಲಾಗ್ಸ್. ನಾನು ನಿಮ್ಮ ಸೌಮ್ಯ, ಮೈಸೂರಿನ ಹುಡುಗಿ, UAE. ಆ್ಯಕ್ಚುಲಿ ವಿಷಯ ಅಂತ ಅಂದರೆ ನಿನ್ನೆ ತುಂಬ ಸ್ಪೆಷಲ್ವಾದ ದಿನ. ಬಿಕಾಸ್ ನನ್ನ ಬರ್ಡೇ ಇತ್ತು. ನಾನು ಮತ್ತು ಅಣ್ಣ ಪುಟ್ಟದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಖುಷಿಪಟ್ಟೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಲಾಸ್ಟ್ ಇಯರ್ ನನ್ನೊಟ್ಟಿಗೆ ಎಲ್ಲರೂ ಇದ್ದರು. ಯಾಕಂದರೆ ನಾನು ಇಂಡಿಯಾದಲ್ಲಿದ್ದೆ. ಮನೆ ತುಂಬ ಜನ ಇದ್ದರು. ಆ್ಯಂಡ್ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಒಂದು ಫಂಕ್ಷನ್ ನಡೀಲಿಕ್ಕೆ ಪ್ರಿಪ್ರೇಷನ್ ನಡೀತಾ ಇತ್ತು. ಮನೆ ತುಂಬ ಜನ ಇದ್ದರೂ ಕೂಡ ಯಾರೊಬ್ಬರು ನನ್ನ ಬರ್ಡೇಗೆ ವಿಶ್ ಮಾಡಿಲ್ಲ ಅಂತ ತುಂಬ ಹತ್ತಿದ್ದೆ. ನನಗೆ ಸೆಲೆಬ್ರೇಟ್ ಮಾಡೋದು ಬೇಕಾಗಿರಲಿಲ್ಲ, ಅಟ್ಲೀಸ್ಟ್ ಒಂದು ವಿಶ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ತುಂಬ ಫೀಲ್ ಮಾಡ್ಕೊಂಡಿದ್ದೆ. ಈ ಸರಿ ಮನೆಯವ್ರು ಯಾರೂ ನನ್ನ ಜೊತೆಗಿಲ್ಲ, ಆದರೂ ಕೂಡ ನಾನು ಈ ಬರ್ಡೇನ ತುಂಬಾ ಎಂಜಾಯ್ ಮಾಡಿದೆ. ತುಂಬ ಜನ ನನಗೆ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅನ್ನೋದು ಒಂದು ಪದ ತುಂಬ ಚಿಕ್ಕದಾಗುತ್ತೆ. ಯಾಕಂದರೆ ನನಗೋಸ್ಕರ ನೀವು ಟೈಮ್ ತೊಗೊಂಡು ಸ್ಟೋರಿ ಹಾಕಿದ್ದೀರಾ, ವಿಶ್ ಮಾಡಿದ್ದೀರಾ, ಕಾಲ್ ಮಾಡಿ ಮಾತಾಡ್ಸಿದ್ದೀರಾ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನೆ ನನ್ನ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನು ನಾನು ಪುಟ್ಟದಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಒಂದ್ಸರಿ ಹೋಗಿ ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ. ಡ್ಯೂಟಿ ಇವತ್ತು ಸ್ವಲ್ಪ ಬೇಗನೆ ಮುಗೀತು ಅಂತ ಹೇಳಿ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಮೊಬೈಲ್ ಶಾಪ್ ಕಡೆ ಹೊರಟೆ. ಸಡನ್ಲಿ ಅಣ್ಣ ನನಗೆ ಕಾಲ್ ಮಾಡಿ, ಪುಟ್ಟಿ ನಾನು ಕೆಳಗಡೆನೇ ಇದ್ದೀನಿ, ಮೀಟ್ ಮಾಡು ಅಂತ ಹೇಳಿದರು. ಸೊ ಅವ್ರು ಕಾಲ್ ಮಾಡಿದ್ದು ನೋಡಿದ ತಕ್ಷಣ ನಾನು ಗೆಸ್ ಮಾಡಿದೆ ನನಗೆ ಕೇಕ್ ಕಟ್ ಮಾಡಿಸ್ಲಿಕ್ಕೆ ಬಂದಿದ್ದಾರೆ ಅಂತ. ನನ್ನ ಗೆಸ್ಸು ಕರೆಕ್ಟಾಗಿತ್ತು. ಅಣ್ಣ ಆಲ್ರೆಡಿ ನಾನು ಹೋಗೋಕ್ಕೂ ಮುಂಚೆನೇ ಕೇಕ್ ತೊಗೊಂಡು ರೆಡಿಯಾಗಿದ್ದರು. ನಾನು ಹೋಗ್ತಿದ್ದಾಗೆ ನನ್ನ ಕರ್ಕೊಂಡು ಸೀದಾ ಹೊರಟದ್ದು ಅಂಬ್ರೆಲಾ ಬೀಚ್ ಕಡೆಗೆ. ನಾವಿಬ್ಬರೇ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಿತ್ತು. ಯಾಕಂದರೆ ನಮಗೆ ಅಂತ ಇಲ್ಲಿ ಯಾರಿಲ್ಲ. ನನಗೆ ಅಣ್ಣ, ಅಣ್ಣಂಗೆ ನಾನು ಅಷ್ಟೇ ಇರೋದಿಲ್ಲಿ. ಇದ್ದಾರೆ, ಎಲ್ಲರೂ ದೂರ ಇದ್ದಾರೆ. ಎಲ್ಲರೂ ಬರ್ಡೇ ನೆಪಕ್ಕೆ ಬರಲಿಕ್ಕಾಗಲ್ಲ ಅಲ್ಲ, ಸೊ ಅಡ್ಜಸ್ಟ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ನನ್ನ ಬರ್ಡೇ ಟೈಮಲ್ಲಿ ನಾನು ಇಂಡಿಯಾದಲ್ಲಿ ಇದ್ದೆ. ಸೊ ಮನೇಲಿ ಎಲ್ಲರೂ ಇದ್ದರು, ಮನೆ ತುಂಬ ಜನ ಇದ್ದರು. ನನಗೆ ಒಂದು ವಿಶ್ ಮಾಡಿಲ್ಲ ಯಾರೂ. ಎಲ್ಲರೂ ನನ್ನ ಬರ್ಡೇ ಮರ್ತೋಗಿದ್ದೀರಾ ಅಂತ ನಾನು ತುಂಬಾ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ದೆ. ಈ ಸರಿ ಮನೆಯವ್ರು ಯಾರೂ ಜೊತೆಗಿಲ್ಲ, ಆದರೂ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಸೆಲೆಬ್ರೇಟ್ ಅಂದರೆ ದೊಡ್ಡದಾಗಿ ಪಾರ್ಟಿ ಮಾಡಬೇಕು ಅಂತ ಏನಿಲ್ಲ ಅಲ್ಲ. ನಮ್ಮ ಪ್ರೀತಿ ಪಾತ್ರರು, ನಮ್ಮನ್ನು ಹರಿಸುವಂಥ ವ್ಯಕ್ತಿಗಳು ನಮಗೆ ಒಂದು ವಿಶ್ ಮಾಡಿದರೆ ಸಾಕು. ನಾನು ಗೆಸ್ ಮಾಡ್ತೀನಿ, ಅದನ್ನ ಇಟ್ಕೊಳ್ಳಿ. ಏನಂತ ನಾನು ಗೆಸ್ ಮಾಡ್ಲಾ? ಡಾಲ್ ತಾನೆ, ಟೆಡ್ಡಿ ಬೇರ್ ತಾನೆ. ಬೆಳಗ್ಗೆ ನನಗೆ ಡಾಲ್ಸ್ ಇದು ಬಂದಿದೆ, ಕನ್ಸ್ ಬಂತಾ? ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಎಂತ ಬೇಕು ನಿಮ್ಗೆ ಅಂತ. ನಾನು ಗಿಫ್ಟ್ ಕೊಟ್ರೆ ಪಾರ್ಟಿ ಕೊಡ್ಸ್ತೀನಿ, ಪಾರ್ಟಿ ಕೊಡ್ಸು ಅನ್ಬೇಕಾದ್ರೆ ಗಿಫ್ಟ್ ಕೊಡ್ಸಿ ಪಾರ್ಟಿ ಕೊಡಿಸ್ತೀನಿ ಅಂತ. ಎಂತ ಡಾಲ್ ಬೇಕಾ ನಿಮ್ಗೆ ಅಂತ. ಚೆನ್ನಾಗಿದೆ. ನಮಗೆ ಬೇಕು ಅಂದ ಸಮಯದಲ್ಲಿ ನಮ್ಮ ಪ್ರೀತಿ ಪಾತ್ರರು ನಮ್ಮೊಟ್ಟಿಗೆ ಸಮಯನ ಕಳೀತಾರಲ್ಲ, ಅದಕ್ಕಿಂತ ದೊಡ್ಡ ಗಿಫ್ಟ್ ನನ್ನ ಪ್ರಕಾರ ಬೇರೆ ಯಾವುದೂ ಇಲ್ಲ. ಅವರ ಪ್ರೀತಿ ಕಾಳಜಿ ಮುಂದೆ ಎಷ್ಟೇ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಇದ್ದರೂ ಕೂಡ ಅದು ವೇಸ್ಟ್ ಅನಿಸ್ಬಿಡುತ್ತೆ. ನನ್ನ ಬರ್ಡೇನ ಮೆಮೊರಬಲ್ ಆಗಿ ಮಾಡಿದಂಥ ಎಲ್ಲ ಮನಸ್ಸುಗಳಿಗೂ ತುಂಬ ಥ್ಯಾಂಕ್ಸ್. ಸ್ಪೆಷಲಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. Happy birthday, dear Priti. Happy birthday to you. ಡಯಟ್ ಎಲ್ಲ ಇವತ್ತು ಇಲ್ಲ, ಏನಿಲ್ಲ. ಡಯಟ್ ಏನಿಲ್ಲ ಇವತ್ತು ನಿನಗೆ. ನಿಮ್ಗೂ ಕೂಡ ಇಲ್ಲ. ನನಗೆ ಇಷ್ಟ ಇಲ್ಲ. ಈ ಕಡೆ ಬನ್ನಿ, ನಾನೇ ಹೇಳ್ಕೊತೀನಿ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ
ಬರ್ಡೇ ಹ್ಯಾಪಿ ಬರ್ಡೇ ಟು ಮೀ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಡಯಟ್ ಇಲ್ಲ ನನಗೆ ಇವತ್ತು. ಕೇಕ್ ಚೆನ್ನಾಗಿದೆಯಲ್ಲ ಸಕ್ಕತ್ತಾಗಿದೆ. ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು. ನಮಗೆ ಹೌದು ಹೀಗೆ ಇರುತ್ತೆ. ನಿಮಗೆ ಮಕ್ಕಳಿಗೆ ಹೇಗಿರ್ಬೇಕು. ನನ್ನ ಟಾಯ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತದೆ. ನಾವೇನ್ ಮಾತಾಡಿದ್ರು ಕೇಳಿಸಲ್ಲ, ಯಾಕೆ ಹೇಳಿ, ಅದೇ ಸೌಂಡ್ ಜಾಸ್ತಿ ಇರುತ್ತೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ಸ್ ಅನ್ನೋದೊಂದು ಪದ ಚಿಕ್ಕದಾಯ್ತಾ ಅಂತ. ಥ್ಯಾಂಕ್ಸ್ ಹೇಳೋದೇ ಬೇಕಾಗಿಲ್ಲ. ಥ್ಯಾಂಕ್ಸ್ ಹೇಳೋದೇ ಬೇಕಿಲ್ಲ, ಹೌದು. ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ? ಆದ್ರೂ ನಿಮ್ಮ ಅಮೂಲ್ಯವಾದ ಸಮಯನ ತಂಗಿಗೋಸ್ಕರ ಸ್ಪೆಂಡ್ ಮಾಡ್ತಿದ್ದೀರಲ್ಲ, ಹೌದು ಮಾಡ್ಲೇಬೇಕು. ತಂಗಿ ನಾನು ಒಬ್ಳೆ ತಾನೇ ಇರೋದಿಲ್ಲಿ. ನಾನೇ ಹೇಳ್ಬಿಟ್ಟು ನಾನೇ ಎಲ್ಲ ಮತ್ತೆ ಕ್ವಶನ್ ಕೇಳೋದು ನಾನೇ, ಆನ್ಸರ್ ಹೇಳೋದು ನಾನೇ. ಥ್ಯಾಂಕ್ಸು ಹೇಳಲಿಕ್ಕಿಲ್ಲ, ಸಾರಿ ಹೇಳಲಿಕ್ಕಿಲ್ಲ, ಎಕ್ಸ್ಕ್ಯೂಸ್ ಇಲ್ಲ, ಓನ್ಲಿ ಆರ್ಡರ್ ಅಷ್ಟೇ.